ಬುದ್ಧಿವಂತ ಮಂತ್ರಿ. ಪುರಾತನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜ ವಿಕ್ರಮಾದಿತ್ಯ ಆಳುತ್ತಿದ್ದನು. ಅವನ ಸಭೆಯಲ್ಲಿ ಅನೇಕ ವಿದ್ವಾಂಸರು, ಯೋಧರು ಮತ್ತು ಮಂತ್ರಿಗಳಿದ್ದರು. ಆದರೆ ಅವರಲ್ಲಿ ಅತ್ಯಂತ ಬುದ್ಧಿವಂತನಾಗಿದ್ದವನು ಚಾಣಕ್ಯನಂತಹ ಬುದ್ಧಿಜೀವಿ. ಹೆಸರು ರಾಘವೇಂದ್ರ. ರಾಘವೇಂದ್ರನು ಬಾಲ್ಯದಿಂದಲೇ ವೇದಗಳು, ಶಾಸ್ತ್ರಗಳು, ರಾಜನೀತಿ ಮತ್ತು ಯುದ್ಧತಂತ್ರಗಳಲ್ಲಿ ಪಾಂಡಿತ್ಯ ಹೊಂದಿದ್ದನು. ಅವನ ಬುದ್ಧಿಯು ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಅಪಾರವಾಗಿತ್ತು. ಒಮ್ಮೆ ಸಾಮ್ರಾಜ್ಯಕ್ಕೆ ದೊಡ್ಡ ಸಂಕಷ್ಟ ಬಂದಿತು. ಪಕ್ಕದ ರಾಜ್ಯದ ರಾಜ ಕೃಷ್ಣದೇವರಾಯನು ಯುದ್ಧಕ್ಕೆ ಸಿದ್ಧನಾದನು. ಅವನ ಸೈನ್ಯವು ಆನೆಗಳು, ಕುದುರೆಗಳು ಮತ್ತು ಲಕ್ಷಾಂತರ ಸೈನಿಕರೊಂದಿಗೆ ಬೃಹತ್ತಾಗಿತ್ತು. ವಿಕ್ರಮಾದಿತ್ಯನ ಸೈನ್ಯವು ಸಣ್ಣದಾಗಿತ್ತು. ಸಭೆಯಲ್ಲಿ ಎಲ್ಲರೂ ಭಯಭೀತರಾದರು. ಯುದ್ಧ ಮಾಡಿದರೆ ಸೋಲು ಖಚಿತ ಎಂದು ಮಂತ್ರಿಗಳು ಚರ್ಚಿಸಿದರು. ಆದರೆ ರಾಘವೇಂದ್ರ ಮಂತ್ರಿ ಶಾಂತವಾಗಿ ಕುಳಿತು ಕಿವಿಯೊಳಗುಳಿಯುತ್ತಿದ್ದನು. ರಾಜ ಕೇಳಿದನು, ರಾಘವೇಂದ್ರ, ನೀನು ಏನು ಹೇಳುತ್ತೀಯ? ರಾಘವೇಂದ್ರ ನಗುತ್ತಾ ಎದ್ದು ನಿಂತನು. ಮಹಾರಾಜ, ಯುದ್ಧವು ಬಲದಿಂದಲ್ಲ, ಬುದ್ಧಿಯಿಂದ ಗೆಲ್ಲುತ್ತದೆ. ನಾವು ಯುದ್ಧ ಮಾಡಬೇಕಿಲ್ಲ, ಬದಲಿಗೆ ತಂತ್ರ ಬಳಸೋಣ. ಅವನು ತನ್ನ ಯೋಜನೆಯನ್ನು ವಿವರಿಸಿದನು. ಮೊದಲು ಗೂಢಚಾರಿಗಳನ್ನು ಕಳಿಸಿ ಶತ್ರು ಸೈನ್ಯದಲ್ಲಿ ಗೊಂದಲ ಮೂಡಿಸಬೇಕು. ಎರಡನೆಯದಾಗಿ ರಾಜ್ಯದ ಗಣಿಗಳಲ್ಲಿ ಇರುವ ರತ್ನಗಳನ್ನು ಬಳಸಿ ಶತ್ರು ಸೈನಿಕರನ್ನು ಲಂಚ ನೀಡಿ ದ್ರೋಹ ಮಾಡಿಸಬೇಕು. ಮೂರನೆಯದಾಗಿ ನದಿಯ ದಡದಲ್ಲಿ ಬಲಿ ಹಾಕಿ ಶತ್ರುಗಳನ್ನು ಸಿಲುಕಿಸಬೇಕು. ರಾಜ ಒಪ್ಪಿಗೆ ನೀಡಿದನು. ರಾಘವೇಂದ್ರನ ತಂತ್ರಗಳು ಕಾರ್ಯರೂಪಕ್ಕೆ ಬಂದವು. ಗೂಢಚಾರರು ಶತ್ರು ಶಿಬಿರದಲ್ಲಿ ಸುಳ್ಳು ಸುದ್ದಿ ಹರಡಿಸಿದರು. ನಮ್ಮ ರಾಜನು ವಿಷಪ್ರಯೋಗ ಮಾಡಲು ಸಿದ್ಧನಾಗಿದ್ದಾನೆ. ಇದರಿಂದ ಸೈನಿಕರು ಭಯಭೀತರಾದರು. ಲಂಚದಿಂದ ಕೆಲವು ಸೈನಿಕರು ದ್ರೋಹ ಮಾಡಿದರು. ಅಂತಿಮವಾಗಿ ನದಿ ದಾಟುವಾಗ ರಾಘವೇಂದ್ರನ ಸೈನ್ಯವು ದಾಳಿ ಮಾಡಿತು. ಶತ್ರುಗಳ ನೀರಿನಲ್ಲಿ ಮುಳುಗಿ ಸೋತರು. ಯುದ್ಧವಿಲ್ಲದೆ ವಿಜಯ ಸಾಧಿಸಲಾಯಿತು. ರಾಜ್ಯದ ಜನರು ರಾಘವೇಂದ್ರನನ್ನು ಹೊಗಳಿದರು. ಅವನು ಹೇಳಿದನು, ಬುದ್ಧಿಯು ಕತ್ತಿಯನ್ನು ಮೀರಿಸುತ್ತದೆ. ತಾಳ್ಮೆ, ಯೋಜನೆ ಮತ್ತು ತಂತ್ರಗಳು ರಾಜ್ಯವನ್ನು ರಕ್ಷಿಸುತ್ತವೆ. ರಾಘವೇಂದ್ರನಂತಹ ಬುದ್ಧಿವಂತ ಮಂತ್ರಿಯಿಂದಾಗಿ ಸಾಮ್ರಾಜ್ಯವು ಶಾಂತಿ ಮತ್ತು ಸಮೃದ್ಧಿಯಲ್ಲಿ ಬೆಳೆಯಿತು. ಈ ಕಥೆಯು ನಮಗೆ ಕಲಿಸುವ ಪಾಠ ಫಲವಲ್ಲ, ಬುದ್ಧಿಯೇ ದೊಡ್ಡ ಅಸ್ತ್ರ. ಎದುರಾಳಿಯನ್ನು ಗೆಲ್ಲಲು ಯೋಚನೆ ಮಾಡಿ, ತಂತ್ರ ಬಳಸಿ. ಬುದ್ಧಿವಂತಿಕೆಯೇ ಯಶಸ್ಸಿನ ಕೀಲಿ. ನಮಸ್ಕಾರ ಗೆಳೆಯರೇ, ಧನ್ಯವಾದಗಳು. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.